ತಾಯಿ ಹೇಗೆ ಮಗುವನ್ನ ಸಂತೈಸ್ತಾಳೆ, ನಿನ್ನನ್ನ ನಾನು ಎತ್ತುಕೊಂಡಿರೋದ್ರಿಂದ ನನ್ನ ಹೆಜ್ಜೆ ಮಾತ್ರ ಕಾಣ್ತಾ ಇದೆ ಎಂಬುದು. ಕಳೆದ ವಾರದಲ್ಲಿ ಜಬಲ್ಪುರ್ನಲ್ಲಿ ಒಂದು ಹಡಗು ನೀರಿನಲ್ಲಿ ಮುಳುಗಿ ಹೋಯಿತು. ತಾಯಿ ಹಾಗೆ ಅನೇಕರನ್ನ ದೇವರು ಸಂತೈಸುವ ದೇವರಾಗಿದ್ದಾರೆ. ಸೊ ಈ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ತಾಯಿ ಸಂತೈಸುವ ಪ್ರಕಾರ, ತಾಯಿ ಹೇಗೆ ಮಗುವನ್ನ ಸಂತೈಸ್ತಾಳೆ ಹಾಗೆ ನಾನು ನಿಮ್ಮನ್ನ ಸಂತೈಸುತ್ತೇನೆ. ಹಾಗಾದ್ರೆ ತಾಯಿ ಹೇಗೆ ಮಗುವನ್ನ ಸಂತೈಸ್ತಾಳೆ? ತಾಯಿ ಮಗುವನ್ನ ಎತ್ತುಕೊಳ್ತಾಳಂತೆ. ಅಳುವಾಗ ಬೇಗನೆ ಓಡಿ ಬಂದು ಆ ಮಗುವನ್ನ ತಾಯಿ ಎತ್ತುಕೊಳ್ಳುವಂಥವಳು ಆಗಿರ್ತಾರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೋಡಿ, ಮಗುವಿನ ಮುಖದಲ್ಲಿ ಅಳು ಬರದ ಹಾಗೆ ತಾಯಿ ನೋಡ್ಕೊಳ್ತಾರೆ. ಸ್ವಲ್ಪ ಅಳುವ ಕಿವಿ ಶಬ್ದ ಬಿದ್ದರೆ ಸಾಕು, ಆ ಮಗುವನ್ನು ಓಡಿ ಬಂದು ತಾಯಿ ಎತ್ತುಕೊಳ್ಳುವಲಾಗಿದ್ದಾಳೆ. ಹಾಗೆ ದೇವರು ಹೇಳ್ತಾರೆ, ತಾಯಿ ಹಾಗೆ ನಾನು ನಿಮ್ಮನ್ನು ಎತ್ತುಕೊಳ್ಳುವವನಾಗಿದ್ದಾನೆ. ತಾಯಿ ಹಾಗೆ ನಾನು ನಿಮ್ಮನ್ನು, ನಿಮ್ಮ ಸಂಕಟದಲ್ಲಿ ನೀವು ಕೂಗುವಾಗ, ಕಣ್ಣೀರಲ್ಲಿ ನೀವು ಕೂಗುವಾಗ, ಬಾಧೆಯಲ್ಲಿ ನಾವು ಕೂಗುವಾಗ ನಾನು ನಿಮ್ಮ ಬಳಿಗೆ ಬಂದು ನಮ್ಮನ್ನು ಎತ್ತುಕೊಳ್ಳುವಂಥ ದೇವರಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ತಾಯಿ ಮಗುವನ್ನು ಎತ್ತುಕೊಳ್ಳುವ ರೀತಿಯಲ್ಲಿ ನಾನು ನಿಮ್ಮನ್ನು ಎತ್ತುಕೊಳ್ಳುತ್ತೇನೆ. ಒಂದು ಸಾರಿ ಒಬ್ಬರು ನಡ್ಕೊಳ್ತಾ ಹೋಗ್ತಾ ಇರುವಾಗ, ಆ ಸಮಯದಲ್ಲಿ ಇಬ್ಬರು ನಡ್ಕೊತ ಹೋಗುವಾಗ ಹಿಂದೆ ತಿರುಗಿ ನೋಡಿದ್ರಂತೆ 2 ಹೆಜ್ಜೆ ಮಾತ್ರ ಇತ್ತಂತೆ. ಆ ಹೆಜ್ಜೆಯನ್ನು ನೋಡಿ ಗಮನಿಸಿ ಅವರು ನೋಡಿದ್ರಂತೆ, ನಾವು ಬಂದಿದ್ದು ಇಬ್ಬರಲ್ವಾ, 2 ಹೆಜ್ಜೆ ಇದೆ, 4 ಹೆಜ್ಜೆ ಇರಬೇಕಲ್ವಾ ಎಂಬುದಾಗಿ ಯೋಚನೆ ಮಾಡ್ತಾ ಇರುವಾಗ ಆ ಸಮಯದಲ್ಲಿ ಆ ವ್ಯಕ್ತಿಗೆ ದೇವರು ಮಾತನಾಡಿದ್ರಂತೆ, ಮಗನೇ 4 ಹೆಜ್ಜೆ ಇರಬೇಕು ನಿಜ, ಆದರೆ ಮುಂದೆ ಹೋಗ್ತಾ ಇರುವಾಗ ನಿನಗೆ ಸಂಕಟಗಳು ಬರುವಾಗ, ನಿನಗೆ ಬಾಧೆಗಳು ಬರುವಾಗ, ನಿನ್ನ ಕೈಲಿ ಆಗದೇ ಇರುವಾಗ ನಿನ್ನನ್ನು ನಾನು ಎತ್ತುಕೊಂಡಿರೋದ್ರಿಂದ ನನ್ನ ಹೆಜ್ಜೆ ಮಾತ್ರ ಕಾಣ್ತಾ ಇದೆ ಎಂಬುದಾಗಿ. ಸೊ ಹಾಗೆ ದೇವರು ನಮ್ಮನ್ನು ಎತ್ತುಕೊಳ್ಳುವನಾಗಿದ್ದಾನೆ. ಅದಕ್ಕೆ ಹೇಳ್ತಾನೆ, ತಾಯಿ ಹಾಗೆ ನಾನು ನಿಮ್ಮನ್ನು ಎತ್ತುಕೊಳ್ಳುವಂಥ ದೇವರಾಗಿದ್ದೇನೆ ಎಂಬುದಾಗಿ. ನೋಡಿ, ತಾಯಿ ಹೃದಯ ಎಂಥದ್ದಾಗಿದೆ. ಎರಡದಾಗಿ ನಾವು ನೋಡ್ತೇವೆ, ತಾಯಿ ಮಗು ಭಯಪಡುವಾಗ ತನ್ನ ಎದೆಗೆ ಅಪ್ಪಿಕೊಳ್ತಾಳಂತೆ. ಓಡಿ ಬಂದು ಆ ಮಗುವನ್ನು ತೆಗೆದುಕೊಂಡು ಎದೆಗೆ ಅಪ್ಪಿಕೊಳ್ಳುತ್ತಾಳೆ. ಎದೆಗೆ ಅಪ್ಪಿಕೊಂಡು ಹೇಳ್ತಾಳೆ, ಭಯಪಡಬೇಡ, ನಾನಿದ್ದೇನಲ್ಲ, ನಾನು ಬಂದಿದ್ದೀನಲ್ಲ, ಯಾಕೆ ನೀನು ಭಯಪಡ್ತಾ ಇದೆಯಾ, ಅದೇನು ನಿನಗೆ ಮಾಡುವುದಿಲ್ಲ ಎಂಬುದಾಗಿ ಎದೆಗೆ ಅಪ್ಪಿಕೊಂಡು ನಿನಗೆ ಧೈರ್ಯವನ್ನು ಕೊಡುವಂತೆ ತಾಯಿ ನಿನಗೆ ಮಾಡುವವಳಾಗಿದ್ದಾಳೆ. ನೋಡಿ, ತಾಯಿ ಎದೆಗೆ ಮಗುವನ್ನು ಅಪ್ಪಿಕೊಳ್ಳುತ್ತಾಳೆ ಭಯಪಡುವಂಥ ಸಂದರ್ಭದಲ್ಲಿ. ಅದೇ ಯೆಶಾಯ 41ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳೆದರು, ನಾನೇ ನಿನ್ನೊಂದಿಗಿದ್ದೇನೆ, ನನ್ನ ಧರ್ಮದ ಬಲಗೈ ನಿನ್ನನ್ನು ಹಿಡಿದಿದೆ ಎಂಬುದಾಗಿ ದೇವರೇ ಹೇಳ್ತಾರೆ. ಆಮೇನ್. ಕಳೆದ ವಾರದಲ್ಲಿ ಜಬಲ್ಪುರ್ನಲ್ಲಿ ಒಂದು ಹಡಗು ನೀರಿನಲ್ಲಿ ಮುಳುಗಿ ಹೋಯಿತು. ಹಡಗು ನೀರಲ್ಲಿ ಮುಳುಗ್ತಾ ಇರುವಾಗ ಒಂದು ತಾಯಿ ಬಹಳ ವೈರಲ್ ಆಗಿ ಅದು ಕಾಣ್ತಾ ಇದೆ. ಆ ತಾಯಿ ಆ ಮಗುವನ್ನು ಎದೆ ಮೇಲೆ ಹಾಕಿಕೊಂಡು ತನ್ನ ಪ್ರಾಣ ಹೋಗುವ ಸಂದರ್ಭದಲ್ಲೂ ಕೂಡ ಮಗುವಿನ ಜೊತೆ ಮಾತನಾಡ್ತಾ ಇದ್ದಾರೆ. ಆ ಮಗುಗೆ ಹೇಳ್ತಾ ಇರ್ಬೋದು, ಮಗ ಏನಾಗಲ್ಲ, ನಾವು ಬದುಕುತ್ತೇವೆ, ಏನಾಗಲ್ಲ ಎಂಬುದು ಧೈರ್ಯ ಮಗುವಿಗೆ ಹೇಳ್ತಾ ಇರ್ಬೋದು ಆ ತಾಯಿ. ನೋಡಿ, ಅಂಥ ಪ್ರಾಣ ಹೋಗೋ ಸಂದರ್ಭದಲ್ಲೂ ಕೂಡ ಆ ಮಗುವನ್ನು ಎಲ್ಲಿ ಹಾಕ್ಕೊಂಡಿದ್ದಾರೆ? ಎದೆಯ ಮೇಲೆ. ನೋಡಿ, ಎದೆಗೆ ಅಪ್ಪಿಕೊಂಡು ಧೈರ್ಯವನ್ನು ಹೇಳುವಂಥವಳು ತಾಯಿಯಾಗಿರ್ತಾರೆ. ಒಂದು ವೇಳೆ ಆ 4 ವರ್ಷದ ಮಗು ತಾಯಿಗೆ ಹೇಳಿರ್ಬೋದು, ಮಮ್ಮಿ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅಂತ ಹೇಳಿರ್ಬೋದು. ಮಗ ಏನಿಲ್ಲ, ಅದೆಲ್ಲ ನೀನು ತಲೆಯಲ್ಲಿ ಹಾಕ್ಕೋಬೇಡ, ಏನಾಗಲ್ಲ, ನಾವೆಲ್ಲ ಬದುಕಿ ಒಳ್ಳೆಯವರಾಗ್ತೀವಿ ಎಂಬುದಾಗಿ ತಾಯಿ ಹೇಳಿರ್ಬೋದು, ಅದಲ್ವಾ? ಭರವಸೆ ಮಾತುಗಳನ್ನು, ಧೈರ್ಯದ ಮಾತುಗಳನ್ನು ತಾಯಿ ಎದೆಗೆ ಅಪ್ಪಿಕೊಂಡು ಕೊಡುವವಳು ಆಗಿರುತ್ತಾರೆ. ಅದೇ ದೇವರು ಹೇಳ್ತಾರೆ, ನಿನಗೆ ಸಂಕಟಗಳು ಬರುವಾಗ, ಕಣ್ಣೀರು ಬಾಧೆಗಳು ಬರುವಾಗ, ಈಗ ನಾನಿದ್ದೇನೆ, ಅದು ನಿನಗೆ ಏನು ಮಾಡುವುದಿಲ್ಲ, ಅದು ಯಾವ ಹಾನಿ ಕೂಡ ನಿನ್ನ ಬಳಿಗೆ ಬರುವುದಿಲ್ಲ, ಈಗ ನಾನಿದ್ದೇನೆ ಎಂಬುದಾಗಿ ಕರ್ತರು ತನ್ನ ಎದೆಗೆ ನಮ್ಮನ್ನು ಅಪ್ಪಿಕೊಳ್ಳುವಂಥ ದೇವರಾಗಿದ್ದಾನೆ. ಅದಕ್ಕೆ ಹೇಳ್ತಾನೆ, ತಾಯಿಯ ಹಾಗೆ ನಾನು ನಿಮ್ಮನ್ನು ಸಂತೈಸುತ್ತೇನೆ. ಹಾಗೆ ತಾಯಿ ಮಗುವಿನ ಜೊತೆ ಮಾತಾಡ್ತಾರೆ. ತಾಯಿ ಏನು ಮಾಡ್ತಾರೆ? ಮಗುವಿನ ಜೊತೆ ಮಾತಾಡ್ತಾರೆ ಇಲ್ವಾ? ಏನಪ್ಪ ನಿನಗೆ ಹಸಿವಾಗಿದ್ದೀರಾ? ಓ, ಯಾವ ರೀತಿಯಲ್ಲಿ ಇದೆಯಲ್ಲ ಅಂತೇಳಿ ಮಗುವನ್ನು ನೋಡಿ ಏನು ಮಾಡ್ತಾರೆ? ಮಾತಾಡ್ತಾರೆ. ಸೊ ದೇವರು ಕೂಡ ನಮ್ಮ ಸಂಗಡ ಮಾತಾಡುವಂಥ ದೇವರಾಗಿದ್ದಾರೆ. ನೋಡಿ, ತಾಯಿ ಹಾಗೆ ತಾಯಿ ಮಗುವಿನ ಜೊತೆ ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡುವಂಥ ದೇವರಾಗಿದ್ದಾರೆ ಎಂಬುದಾಗಿ ನಾವು ನೋಡುವಂಥರಾಗಿದೆ. ಮತ್ತೆ ತಾಯಿ ಮಗುವನ್ನು ಏನು ಮಾಡ್ತಾರೆ? ಕಣ್ಣೀರನ್ನು ಒರೆಸ್ತಾಳ ಇಲ್ವಾ? ಅಳಿಸ್ತಾಳ, ಒರೆಸ್ತಾಳೆ. ದೇವ್ರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನು ಕಣ್ಣೀರನ್ನು ಒರೆಸುವ ದೇವರು ತಾಯಿಯ ಹೃದಯವುಳ್ಳಂಥ ದೇವರಾಗಿದ್ದಾನೆ. ನೋಡಿ, ಲೋಕದಲ್ಲಿ ಎಲ್ಲೂ ಸಿಗದ ಸಂತೈಸುವಿಕೆ ದೇವರ ಹತ್ತಿರ ನಮಗೆ ಸಿಗುವಂಥದ್ದಾಗಿದೆ. ಈ ಲೋಕದಲ್ಲಿ ಎಲ್ಲಾದರೂ ಸಂತೈಸುವಿಕೆ ಸಿಗ್ತದಂತ ನಾವು ಹುಡುಕುವುದಾದರೆ ಟಿವಿಯಲ್ಲಿ ನೋಡಿದ್ರೆ ತಾತ್ಕಾಲಿಕವಾಗಿ, ಮೊಬೈಲಲ್ಲಿ ನೋಡಿದ್ರೆ ತಾತ್ಕಾಲಿಕವಾದ ಸಂತೋಷ ಸಿಗುತ್ತೆ, ಅಥವಾ ಸ್ನೇಹಿತರಲ್ಲಿ ನೋಡುವುದಾದರೆ ತಾತ್ಕಾಲಿಕವಾದ ನಮಗೆ ಸಂತೈಸುವಿಕೆ ಸಿಗುತ್ತೆ. ಆದರೆ ದೇವರಲ್ಲಿ ನಿನಗೆ ಬರುವಂಥ ಗಾಯಗಳನ್ನು, ಬರುವಂಥ ಸಮಸ್ಯೆಗಳನ್ನು ಮರೆಯುವಂಥ ಸಂತೋಷವು ಯಾವಾಗಲೂ ನಿನಗೆ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ.
ಅದನ್ನೇ ಕೆಳಗಡೆ ವಚನ ಹೇಳುತ್ತದೆ, ತಾಯಿ ಮಗುವನ್ನು ಸಂತೈಸುವ ಹಾಗೆ ನಾನು ನಿಮ್ಮನ್ನು ಸಂತೈಸುತ್ತೇನೆ. ಯೆರೂಸಲೇಮಿನಲ್ಲಿ ನಿಮಗೆ ಉಪಶಮನ ಆಗುತ್ತೆ, ನಿಮಗೆ ಸಂತೈಸುವಿಕೆ ಸಿಗುತ್ತೆ. ಎಲ್ಲಿ? ಯೆರೂಸಲೇಮಿನಲ್ಲಿ. ಯೆರೂಸಲೇಮ್ ದೇವರ ಸ್ಥಳ, ಯೆರೂಸಲೇಮ್ ದೇವರ ಆಲಯ ಇರುವಂಥ ಸ್ಥಳ. ಯೆರೂಸಲೇಮ್ ಅನ್ನುವಾಗ ಅಲ್ಲಿ ದೇವರ ಆಲಯ ಇದೆ, ದೇವರ ಮನೆ ಇದೆ. ಅಲ್ಲೇ ನಿನಗೆ ಉಪಶಮನ ಆಗುತ್ತೆ, ಅಲ್ಲೇ ನಿನಗೆ ಸಂತೋಷ ಸಿಗುತ್ತೆ, ಅಲ್ಲೇ ನಿನಗೆ ಸಂತೈಸುವಿಕೆ ಸಿಗುವಂಥದ್ದಾಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ನೋಡಿ, ಲೋಕದಲ್ಲಿ ಎಲ್ಲಿ ಸಿಗದ ಸಂತೈಸುವಿಕೆ ದೇವರ ಆಲಯದಲ್ಲಿ ಸಿಗುತ್ತೆ. ಎಲ್ಲಿ ಸಿಗದ ಧೈರ್ಯ ನಿನಗೆ ದೇವರ ಆಲಯದಲ್ಲಿ ಸಿಗುವಂಥದ್ದಾಗಿದೆ. ಒಂದು ವೇಳೆ ಲೋಕದಲ್ಲಿ ಹುಡುಕ್ತಾ ಇರೋದಾದರೆ ಅದು ತಾತ್ಕಾಲಿಕ, ಕ್ಷಣ ಮಾತ್ರ. ಆದರೆ ಯಾವಾಗಲೂ ನಿನ್ನ ಗಾಯವನ್ನು ಮರೆಸುವುದು, ನಿನ್ನ ನೋವನ್ನು ಮರೆಸುವಂಥದ್ದು, ನಿನ್ನ ಗಾಯವನ್ನು ನೀಗಿಸುವಂಥದ್ದು, ಯಾವಾಗಲೂ ಸಿಗುವಂಥ ಸಂತೈಸುವಿಕೆ ದೇವರ ಆಲಯದಲ್ಲಿ ಅದು ಸಿಗುವಂಥದ್ದಾಗಿದೆ. ಹಲ್ಲೆಲೂಯ. ತಾಯಿಯ ಹಾಗೆ ಎಂಬುದಾಗಿ ಸತ್ಯ ಹೇಳಿರುವ ಹಾಗೆ ತಾಯಿ ಹಾಗೆ ಅನೇಕರನ್ನ ದೇವರು ಸಂತೈಸುವ ದೇವರಾಗಿದ್ದಾನೆ. ಸೊ ಯೇಸುವನ್ನು ನೋಡಬೇಕಾ? ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಸಂತೈಸ್ತಾನೆ, ಯಾವ ರೀತಿಯಲ್ಲಿ ನಮ್ಮ ಕಣ್ಣೀರನ್ನು ಒರೆಸ್ತಾನೆ, ಯಾವ ರೀತಿಯಲ್ಲಿ ಆತ ನಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ನೋಡಬೇಕಾ? ಹಾಗಾದರೆ ತಾಯಿ ಮಗು ಇರುವಂಥ ಜಾಗದಲ್ಲಿ ಹೋಗಿ ನೋಡಿ, ತಾಯಿ ಮಗುವನ್ನು ಹೋಗಿ ನೀವು ನೋಡಿ, ಅದರ ಹಾಗೆ ನಾನು ನಿಮ್ಮನ್ನು ಸಂತೈಸ್ತೇನೆ ಅಂತ ದೇವರು ಹೇಳ್ತಾರೆ. ಸೊ ನಮ್ಮ ಕಣ್ಣುಗಳು ಮುಚ್ಕೊಂಡು ಎರಡು ಕೈಗಳ ಮೇಲೆ ಎತ್ತಿರೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಲಾರ್ಡ್ ವಿ ಥ್ಯಾಂಕ್ ಯು ಜೀಸಸ್. ದೇವರೇ, ತಾಯಿ ಹಾಗೆ ನನ್ನ ಸಂತೈಸುವ ದೇವರಪ್ಪ, ತಾಯಿ ಹಾಗೆ ನನ್ನ ಸಂತೈಸುವ ದೇವರು. ನೀನೊಬ್ಬ ಒಳ್ಳೆ ತಾಯಿ ಹಾಗಿದೆ ಸ್ವಾಮಿ. ಈ ಲೋಕದಲ್ಲಿ ಕರ್ತನೆ ಇರುವ ತಾಯಿಗಳನ್ನು ನೋಡಿ ನೀವು ಕಲಿಯಿರಿ, ಅವರ ಹಾಗೆ ನಾನು ನಿಮ್ಮನ್ನು ಸಂತೈಸುತ್ತೇನೆ ಎಂಬುದಾಗಿ ಹೇಳಿದ ದೇವರಪ್ಪ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ನನ್ನನೆಂದಿಗೂ ಕೈ ಬಿಡನು, ಎಂದಿಗೂ ನನ್ನ ಅಗಲನು. ನನ್ನನೆಂದಿಗೂ ಕೈ ಬಿಡನು, ಎಂದಿಗೂ ನನ್ನ ಅಗಲನು. ಸಂತೈಸುವ ಇರುವ ಸ್ಥಳದಲ್ಲಿ ಹೇಳುವ ನನ್ನ ಯೇಸು ನನ್ನನು ಸಂತೈಸುವ, ನನ್ನ ಯೇಸು ನನ್ನನು. ಒಂದು ನಿಮಿಷ ಕರ್ತರಿಗಳು. ಹೌದು ದೇವರೇ, ತಾಯಿ ಮಗುವನ್ನು ಸಂತೈಸುವಾಗ ನೀನು ನಾನು ಸಂತೈಸ್ತೇಯಪ್ಪ. ತಾಯಿ ಮಗನ ಜೊತೆ ಮಾತಾಡುವ ಹಾಗೆ ನೀನು ನಮ್ಮ ಜೊತೆ ಮಾತಾಡುತ್ತಿಸುವ. ತಾಯಿ ತನ್ನ ಮಗುವನ್ನು ಎತ್ತುಕೊಳ್ಳುವ ರೀತಿಯಲ್ಲಿ ಸಂಕಷ್ಟಗಳು, ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ದೇವರೇ ನೀನು ನಮ್ಮನ್ನು ಎತ್ತುಕೊಳ್ಳುವಂತ ದೇವರು. ತಾಯಿ ತನ್ನ ಮಗುವಿಗೆ ಧೈರ್ಯ ಕೊಡುವ ರೀತಿಯಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳಿಂದ ನಮಗೆ ಧೈರ್ಯವನ್ನು, ಬಲವನ್ನು ಕೊಡುವಂತ ದೇವರು. ಲಾರ್ಡ್ ವಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವೆಲ್ಲರೂ ಕೂಡ ಪ್ರಾರ್ಥಿಸುವಂತರಾಗಿರೋಣ. ನಮ್ಮ ಆತ್ಮಿಕ ತಾಯಿ ಆಗಿರುವಂತ ಅಮ್ಮನವರಿಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಸಂತೈಸುವ ತಾಯಿಯಂತೆ ನನ್ನ ಯೇಸು ನನ್ನನು. ತಂದೆಯಾದ ದೇವರೇ, ಈ ಸ್ಥಳದಲ್ಲಿ ಅಪ್ಪ ನಮ್ಮ ಸಭೆಯಲ್ಲಿ ಕೊಟ್ಟಂತ ತಾಯಂದಿರಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ ದೇವರ. ಸಭೆಯಲ್ಲಿರುವಂತ ಎಲ್ಲ ತಾಯಂದಿರಿಗಾಗಿ ದೇವರನ್ನು ಕೃತಜ್ಞತೆ ಸಲ್ಲಿಸ್ತೇನಪ್ಪ. ನಿನ್ನ ವಾಕ್ಯ ಹೇಳ್ತದಲ್ಲಪ್ಪ, ಒಬ್ಬ ತಾಯಿ ಮಗುವನ್ನು ಸಂತೈಸುವ ರೀತಿಯಲ್ಲಿ ಆ ತಾಯಿಯನ್ನು ನೋಡ್ರಿ, ಅವಳ ಹಾಗೆ ನಾನಿದ್ದೇನೆ ಅಪ್ಪ. ತಾಯಂದಿರನ್ನು ಹೋಲಿಸಿಕೊಂಡಿದೆ ಕರ್ತನೆ, ನಿನ್ನ ಹೃದಯಕ್ಕೆ ಹೋಲಿಸಿಕೊಂಡಿದಂತ ದೇವರ ಸ್ವಾಮಿ. ಹೌದು ಕರ್ತನೆ, ಇಲ್ಲಿರುವಂತ ಎಲ್ಲ ತಾಯಂದಿರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಒಂದು ಕರ್ತನೆ ತಾಯಂದಿರ ದಿನಾಚರಣೆದಂದು ದೇವರೇ, ನಮ್ಮ ಸಭೆ ಎಲ್ಲ ತಾಯಂದಿರನ್ನು ವಿಶೇಷವಾಗಿ ನೀನು ಆಶೀರ್ವದಿಸು. ಅವರೆಲ್ಲರ ಮೇಲೆ ದೇವರೇ ನಿನ್ನ ಕರುಣೆ ಎಚ್ಚರಿಸುವ. ಮನಭಾರವ ನೀಗುವ ಸಂತೈಸುವ ತಾಯಿಯಂತೆ